ಹಲೋ, ಹಲೋ. ನಮಸ್ತೆ ಆಂಟಿ. ನಮಸ್ತೆ. ಚೆನ್ನಾಗಿದ್ದೀರಾ? ಯಾರು ಮಾತಾಡೋದು? ನಾನು ಡಾಕ್ಟರ್ ಸೈಯದ್ ಮುಜಾಹಿದ್ ಹುಸೇನ್ ಅಂತ, ನಿಮ್ಮ ಗ್ರ್ಯಾಂಡ್ ಡಾಟರ್ ಡಾಕ್ಟ್ರು. ಓಕೆ ಓಕೆ, ಹೇಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿ. ಹೇಗಿದೆ ಬೆಳ್ಳಾರಿ? ಚೆನ್ನಾಗಿದೆ. ತುಂಬ ಹಾಟು. ಇಲ್ಲಿ ಏನಾದರೂ ಓದಿದ್ರಾ? ಇಲ್ಲ. ಇಲ್ಲ, ನಾವು ಇಲ್ಲೇ ಬೆಂಗಳೂರೇ. ಓಕೆ. ಈಗ ನಿಮ್ಮ ಮಗು ಚೆನ್ನಾಗಿದೆ, ವೆಯ್ಟ್ ಗೇನು ಚೆನ್ನಾಗಿದೆ, ಆ್ಯಕ್ಟಿವಿಟಿ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾ ಇದೆ. ಈಗ ನನ್ನ ಮೇಲೆ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದೆ, ನಾನು ವ್ಯಾಕ್ಸಿನ್ ಮಾಡಿದ್ದೀನಿ ಅಂತ ಸ್ವಲ್ಪ ಸಿಟ್ಟಲ್ಲಿದೆ. ಬಟ್ ನಾನೇನು ಮೆಸೇಜ್ ಕೊಡಬೇಕಂತ ಇದ್ದೆ ಅಂದರೆ, ಮಕ್ಕಳು ಹುಟ್ಟಿದ ಮೇಲೆ ಫಸ್ಟು 3 to 3.5 months ಎಲ್ಲಿ ಹುಟ್ಟಿರ್ತಾರೋ ಅದೇ ಎನ್ವಿರಾನ್ಮೆಂಟ್ ಇಂಪಾರ್ಟೆಂಟು. ಯಾಕಂದರೆ ಅವರಿನ್ನೂ ಆ ವೆದರಿಗೆ ಅಡ್ಜಸ್ಟ್ ಆಗ್ತಾ ಇರ್ತಾರೆ, ಇನ್ನೂ ವೇಟ್ ಗೇನ್ ಆಗ್ತಿರ್ತದೆ, ಇನ್ನೂ ಅವ್ರಿಗೆ ವ್ಯಾಕ್ಸಿನೇಷನ್ ಕೊಡ್ತಿರ್ತೀವಿ, ಇಮ್ಯುನಿಟಿ ಡೆವಲಪ್ ಆಗ್ತಿರ್ತದೆ. ಸೊ ಅವ್ರು ತುಂಬ ವಲ್ನರಬಲ್ ಇರ್ತಾರೆ, ಅಂದರೆ ತುಂಬ ಅವರು ಈಸಿಲಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತದೆ ಇಂಥ ಮಕ್ಕಳಿಗೆ. ಅದಕ್ಕೆ ಯೂಶ್ವಲಿ ಟ್ರಾವೆಲ್ ಏನು ರೆಕಮೆಂಡ್ ಮಾಡ್ತಾರೆ ಅಂದರೆ 3 months ಆದಮೇಲೆ ಟ್ರಾವೆಲ್ ಮಾಡಿ, ಮಗುಗೆ ಸೇಫ್ಟಿ, ಮಗುಗೆ ಒಳ್ಳೆಯದು. ಇಲ್ಲಾಂದರೆ ಅಟ್ಲೀಸ್ಟ್ 50% ಜನರು ನಮಗೆ ಫೋನ್ ಮಾಡ್ತಾರೆ ಟ್ರಾವೆಲ್ ಮಾಡಿಬಿಟ್ಟು, ಸರ್ ಮಗುಗೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಿದೆ, ಸರ್ ಮಗುಗೆ ಫೀವರ್ ಬಂದಿದೆ, ಸರ್ ಮಗುಗೆ ಸ್ವಲ್ಪ ಬ್ರೀದಿಂಗ್ ಇದೆಲ್ಲ ಬರ್ತದೆ. ಅದಕ್ಕೆ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂದರೆ, ಮಗು ಎಲ್ಲಿ ಹುಟ್ಟಿದೆಯೋ, ಈಗ ಬೆಳ್ಳಾರಿಲಿ ಹುಟ್ಟಿದ್ರೆ ಅಲ್ಲಿಂದ ಇಲ್ಲಿಗೆ ನಾವು ಬರೋಕ್ಕೆ ಬಿಡಲ್ಲ, ನಾನು ಹೇಳ್ತೀವಿ ಅಲ್ಲೇ ರೀ 3 months ಅಂತ ಹೇಳಿ. ಬೆಂಗಳೂರು ಹುಟ್ಟಿದ್ರೆ ಬೆಂಗಳೂರಿಂದ ಬೆಳ್ಳಾರಿ ಇರಲಿ, ಚಿತ್ರದುರ್ಗ ಇರಲಿ, ಮೈಸೂರು ಇರಲಿ, ಎಲ್ಲಿಗೂ ಹೋಗೋಕ್ಕೂ ಅವಾಯ್ಡ್ ಮಾಡ್ತೀವಿ. ಸೊ ಮಗುಗೆ ಸೇಫ್ಟಿ. ಓಕೆ, ಅದೇ ನಿಮಗೆ ಹೇಳೋಣ ಅಂತ ನಾನು ಮಾತಾಡಿದೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.